ಆ ರೂಮ್ನಾಗ ಎದಕ್ಕೋ ಅಂತ ಹೋಗಿ ನೋಡ್ತೀನಿ ಇವ್ ಬಂದಾನು ಅಂತೇಳಿ ಕರೆಗೂ ಗಾಬರಿ ಅದ್ ನಾನು ಗೊತ್ತಾಗ್ಲಿಲ್ಲ ನಂಗೆ ಇವ್ ಯಾವಾಗ ಬಂದ. ಚಾನಲ್ ಮುದ್ದು ವೀಕ್ಷಕರೇ, ನಿಮಗೆಲ್ಲ ಈ ಹೊಸ ವಿಡಿಯೋಸು ಲೈಕ್ ಆಗತ್ತವ ಅಂತ ಕೇಳಿ ತುಂಬಾ ಖುಷಿ ಆಯಿತು. ಇವತ್ತಂತೂ ಅಭಿಷೇಕ್ ಬಂದಾನ. ಅಭಿಷೇಕ್ ಯಾರಪ್ಪ ಅಂದರೆ ಹೊಸ ವೀಕ್ಷಕರಿಗೆ ಐಶ್ವರ್ಯ ಅಂತ ತಮ್ಮ ಅಥವಾ ನನ್ನ ಹಳೆಯ ಅಂತಾರೋ ಬಾಮೈದ ಅಂತಾರೋ ನೋಡ್ರಿ. ಸೊ ಬರ್ರಿ ಇವತ್ತಿನ ಲಾಗ್ ಹೆಂಗಿರ್ತದೆ ನೋಡೋಣ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಓಂ ನಮಃ ಶಿವಾಯ ಶಿವಾಯ. ಆ್ಯಂಡ್ ನೀನು ನೋಡಿದ್ರಿ ಇದೆಲ್ಲ ಎಣ್ಣೆ ಸೆಟಪ್ ಅದು ಮತ್ತೆ ಯಾಕೆ ಲೆಫ್ಟ್ ಸೈಡ್ ಇಟ್ಟಿದ್ರು? ರೊಟ್ಟಿ ಮಾಡಿದರೆ ಅಯ್ಯ ಕಂತ್ರಾಟಿ ಇಲ್ಲೇ ಹಾಂ ಇಲ್ಲವ ತಿನ್ನೋ ನಡಿ ಸಾಕು. ಮಸ್ತ್ ಉಪ್ಪಿಟ್ಟು ಚುಮ್ಮರಿ ಸೂಸ್ಲಾ ಇದನ್ನು ಹಾಲ್ ನೆಟ್ಕೊಂಡ್ರತೆ. ಗಂಟೆ 11:45 ಆಗೈತೆ ರೀ. ಈಗ ನಾಷ್ಟ ಮುಗೀತು ನಮ್ಮದು. ಲಿಲ್ಲಿ ಅವರು ಇಲ್ಲಿ ವೇಟ್ ಮಾಡತ್ತಾರ, ವೈಶಾಲಿ ಅವರು ಅಡುಗೆ ಮಾಡತ್ತಾರ, ಇಲ್ಲ ಮತ್ತೆ ಅವರು ಪೂಜೆ ಮಾಡತ್ತಾರ. ಇನ್ನೆರಡು 15 ಆಗೈತೆ ರೀ. ಇಲ್ಲಿ ನಮ್ಮ ಶೂಟಿಂಗ್ ನಡೆದತ್ತೆ. ಆ್ಯಂಡ್ ಅಲ್ಲ ಮುಂಜಾನೆ ಆರ್ಡ್ರ್ ಹಾಕೇನಿ ಆಲ್ಮೋಸ್ಟ್ ಯಾವಾಗ 7-8 ಗಂಟೆಗೆ ಆರ್ಡ್ರ್ ಹಾಕೀನಿ ನೋಡಿರಿ. ಮಧ್ಯಾಹ್ನ ಅಂದ್ರೆ ಆರ್ಡ್ರ್ ಬಂದುಬಿಟ್ಟತಿ. ಇದೊಂದು ಸೇಮ್ ಡೇ ಡೆಲಿವರಿ ಒಂದು ಭಾರಿ ಆಗ್ಬಿಟ್ಟತ್ತೆ ನೋಡಿರಿ. ಮುಂಜಾನೆ ಆರ್ಡ್ರ್ ಮಾಡಿರಿ ಸಂಜೆ ಏನಾದ್ರೆ ಪ್ರಾಡಕ್ಟ್ಸ್ ಬಂದುಬಿಡ್ತಾವೆ. ಸೊ ಮತ್ತೆ ಅವರು ಸೂಪರಾಗಿ ಉದ್ದಿನ ಬಜಿ ಮಾಡತ್ತಿದ್ರು. ಇದನ್ನು ಒಂದು 15 ಡೇಸಿಂದ ಕೂಡ ಇದನ್ನು ಸೇಮ್ ರೆಸಿಪಿ ಕೂಡ ಮಸ್ತಾಗಿ ಮಾಡಿದರು. ಇವತ್ತು ಅಂದ್ಕೊಂಡೆ ಯೂಟ್ಯೂಬ್ ಆಡಿಯನ್ಸ್ ಕೂಡ ಎಲ್ಲರಿಗೂ ತೋರಿಸೋಣ ಅಂಥೇಳಿ. ಸೊ ನೋಡಿರಿ ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲ ಸೂಪರಾಗಿ ತೊಗೊಂಡು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಾರ. ಆ್ಯಂಡ್ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಾರ, ಅಲ್ಲ ಹಾಕ್ಯಾರ, ಆ್ಯಂಡ್ ಕರಿಬೇವು ತೊಗೊಂಡಾರ, ಆಮೇಲೆ ಮೆಣಸಿನ್ಕಾಯಿ ತೊಗೋತಾರ. ಎಲ್ಲ ಹಾಕಿ ಫೈನಾಗಿ ಬರ್ರ ಅಂತ ಗ್ರೈಂಡ್ ಮಾಡಿಬಿಟ್ರೆ ಉದ್ದಿನ ಬಜಿ ಪೇಸ್ಟು ಸೂಪರಾಗಿ ರೆಡಿ ಆಕತಿ. ಅದಾದ್ಮೇಲೆ ಏನೈತೆ ರೀ, ತವಿ ಖಡಕ್ಕಾಗಿ ಬಿಸಿ ಮಾಡ್ಕೊಳ್ಳೋದೈತಿ. ಆ್ಯಂಡ್ ಚರ್ರ ಅಂಥೇಳಿ ನೋಡೋದೈತಿ. ಫುಲ್ ಹಾಟ್ ಆದಮೇಲೆ ಸೂಪರ್ ಚಟ 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 ಪಟ ಪಟ ಅಂತ ಇಟ್ಟಿಟ್ಟಿಟ್ಟಿಟ್ಟಿಟ್ಟಿಟ್ಟಿಟ್ಟು ತೊಂಡುಗಳನ್ನು ಹಾಕ್ತಾ 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 ಸೂಪರಾಗಿ ಯಾಮಿ ಕ್ರ್ಯಾಮಿ ಕ್ರಿಸ್ಪಿ ಬಜಿ ರೆಡಿ ಆಗಿಬಿಡ್ತಾವಂತ. ಓಹೋ ನೋಡಿದ್ರೆ ಯಾ ನಮೂನಿ ಆರ್ಗ್ಯಾನಿಕ್ ಆಯಿಲ್ ಬೇರೆ. ನನಗಂತೂ ಈಗ ಹೊರಗೆ ತಿನ್ನಕ್ಕೆ ಹೆದರಿಕೆ ಬರ್ತೈತೆ ರೀ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ರಿಫೈನ್ಡ್ ಆಯಿಲನ ಕೆಟ್ಟ ಅಂಥದ್ರಾಗ ಹೊರಗೆ ಯಾವ ಆಯಿಲ್ ಯೂಸ್ ಮಾಡಿರ್ತಾರೋ ಎಷ್ಟು ದಿನ ಯೂಸ್ ಮಾಡಿರ್ತಾರೋ ಅನ್ನೋದನ್ನು ಹೆದರಿಕೆ. ಅಲ್ವಾ ನಾನು. ಸೊ ಒಂದು 5 ನಿಮಿಷ ಆದಮೇಲೆ ಸೂಪರಾಗಿ ಹಿಂಗೆ ಗೋಲ್ಡನ್ ಬ್ರೌನ್ ಆಗಿದ್ದು. ನನಗಂತೂ ತುಂಬ ಖುಷಿ ಆಯಿತು. ಯಾಮಿ ಕ್ರ್ಯಾಮಿ ಕ್ರಿಸ್ಪಿ ಬಜಿ ತಿಂದು ರಿಯಾಕ್ಷನ್ ಕೂಡ ಕೊಡ್ಬೇಕು ಅನ್ಕೊತ ಕೊಟ್ಟೆ. ಇಷ್ಟಾಗಿ ಈ ದಿನ ಮುಗಿಸ್ಬಿಟ್ಟು ರೀ. ಭಾಳ ವ್ಲಾಗ್ ಮಾಡೋಕ್ಕೆ ಏನೂ ಇರಲಿಲ್ಲ, ನಿಮಗೆ ತೋರಿಸಿ ಬೋರ್ ಆಗಬಾರ್ದಂತ ಮುಗಿಸ್ಬಿಟ್ಟೆ. ಸೊ ನೆಕ್ಸ್ಟ್ ಡೇ ಬರ್ರಿ ನೋಡೋಣ. ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಸೂಪರಾಗಿ ಮಾರ್ನಿಂಗ್ ಎದ್ದು ವಾಕ್ ಮಾಡಿ ಮಮ್ಮಿ ಜೊತೆ ಫೋನ್ನಾಗ ಮಾತಾಡಿ ಫುಲ್ ಡೇ ಸ್ಟಾರ್ಟು ಆಗೈತೆ ಸೂಪರಾಗಿ. ಮತ್ತೆ ಇವತ್ತು ಪೂಜಾ ಕೂಡ ಮಾಡ್ಯಾರ. ಬರ್ರಿ. ಓಂ ನಮಃ ಶಿವಾಯ ಶಿವಾಯ ನಮಃ. ಆಲ್ ರೈಟ್ ಸ್ನೇಹಿತರೆ, ಇಲ್ಲಿ ಒಗ್ಗರಣೆ ರೆಡಿ ಐತೆ. ಆ್ಯಂಡ್ ಇಲ್ಲಿ ಸೂಪರಾಗಿ ಅವಲಕ್ಕಿ ಕೂಡ ಅದಾವು. ಎಂಜಾಯ್ ಮಾಡೋಣ ಅಂತೀಗ. ನಾನು ಕೂಡ ಸೂಪರಾಗಿ ಬೇರೆ ವ್ಲಾಗ್ಸ್ ನೋಡ್ಕೊತ ಮಸ್ತ್ ಬ್ರೇಕ್ಫಾಸ್ಟ್ ಮಾಡ್ಕೊತ ಕುಂತಿದ್ದೆ ರೀ. ಮುಂಜಾನೆ ನಾಷ್ಟ ಮಾಡಿ ಚಹಾ ಕುಡ್ದಿದ್ದಿಲ್ಲ. ಈಗ ಗಂಟೆ 12:45 ಆಗೈತಿ. ಬಿಸಿ ಬಿಸಿ ಚಹಾ ಕುಡತ್ತೀನಿ. ಆ್ಯಂಡ್ ಇಲ್ಲಿ ನಮ್ಮ ಆಫೀಸ್ ವರ್ಕ್ ಕೂಡ ನಡೆದೈತಿ. ಆ್ಯಂಡ್ ಹಿಯರ್ ಇಟ್ ಇಸ್. ಬಿಸಿ ಬಿಸಿ ರೊಟ್ಟಿ, ಕೋಸಂಬರಿ,
ಆಮೇಲೆ ಬೀನ್ಸ್ ಪಲ್ಯ, ಹೀರಿಕಾಯಿ ಚಟ್ನಿ, ಸಣ್ಣ ಖಾರ, ಆಮೇಲೆ ಸಣ್ಣ ಒಂದು ಲಿಂಬು ಉಪ್ಪಿನಕಾಯಿ, ಮಜ್ಜಿಗೆ. ಓಹೋ ಎಷ್ಟು ಸೂಪರ್ ಆಗಿದೆ ರೀ ಈ ಮೆನ್ಯೂ. A few moments later. ಫ್ರೆಂಡ್ ಹೊಸ ಕಾರ್ ತೊಗೊಳೋಣ, ನಾನು ನೋಡಿ ನೆಕ್ಸ್ಟ್ ಸಾಂಗ್ ತೊಗೊಳೋಣ. ಕಸ कैसा गाड़ी ए राहुल देख वायवा का गाड़ी देख ಹಿಂಗೈತೆ ನೋಡ್ರಿ ಟಾಟಾ ನೆಕ್ಸಾನ್ ಹೊಸದ ಮಸ್ತ್ ಐತೆ. ನನ್ನ ಕಾರ್ ಕಂಪೇರ್ ಮಾಡಿದ್ರೆ ಭಾಳ ಸ್ಮೂತ್ ಐತೆ. ಆ್ಯಂಡ್ ನನ್ನ ಫ್ರೆಂಡ್ ವೈವ್ಯಾ ಪಿ ಜಿನ ಫ್ರೆಂಡ್ಸ್ ಆಗಿದ್ದು ನಾವು, ಬಟ್ ವಿ ರಿಮೈನ್ಡ್ ಫ್ರೆಂಡ್ಸ್ ಆಲ್ಮೋಸ್ಟ್ ಫ್ರಮ್ ಲಾಸ್ಟ್ 6-7 years. ವಾಹ್, ಅಯ್ಯೋ ನೋಡ್ರಿ ಸ್ನೇಹಿತರೆಲ್ಲ 360 ಕ್ಯಾಮ್ರಾ. ಆ್ಯಂಡ್ ಇಲ್ಲಿ ಬಿಸಿ ಬಿಸಿ ಚಪಾತಿ ಆಗತ್ತವು, ನೋಡ್ಬೋದು ನೀವು ಎಷ್ಟು ಬಿಸಿ ಬಿಸಿ ಆಗತ್ತವ ಅಂಥೇಳಿ. ನೀವು ನೋಡ್ಬೋದು ಸೂಪರಾಗಿ ಚಟ್ನಿ, ಆಮೇಲೆ ಇಡ್ಲಿ, ಆಮೇಲೆ ಸಾಂಬಾರು ಮಾಡಿರ್ನ. ವಾವ್, ಸಾಂಬಾರು ಮನ್ಯಾಗಿನ ಸಾಂಬಾರು ತಿಂದು ಭಾಳ ದಿನ ಆಯ್ತು. ಹಂಗಿನ ಚಪಾತಿಗಳು ಹಾಗೆ ಆಗತ್ತವು. ಸೂಪರಾಗಿ ಇಡ್ಲಿ, ಚಟ್ನಿ, ಸಾಂಬಾರು ತಿನ್ನೋಣ ಅಂತಲೇ ನಮ್ಮ ಇದೇನು ತೋರಿಸ್ಬೋದು. ಇಲ್ಲಿ ಆಫೀಸ್ ನಡೆದಂತೆ ಸಂಜೆಗೂ ನಮ್ಮ ಅತ್ತೆಯವರು ಎಲ್ಲ ಮನೆ ಮುಂದೆ ನೋಡ್ರಿ ಹಳ್ಳಿಯಾಗ ಮಾಡ್ತಾರೆ, ಸೇಮ್ ಹಂಗೆ ಮಾಡತ್ತಾರೆ. ಇಲ್ಲೂ ಇಲ್ಲಿ ಹೋಗಿ ಹೆಲ್ಪ್ ಮಾಡಿ ಹೋಗು, ಹಂಗೆ ನಿಂತ್ರೆ ಹೆಂಗೆ. ಲಿಲ್ಲಿ ಬಾಯಿಲೆ, ಅಲ್ಯಾಕೆ ಹೋಗಿದ್ದೆ ಹುಚ್ಚ? ಒಂದಕ್ಕೆ ಹೋದ್ರೆ ಇಲ್ಲಿ ಹೋಗ್ಬೇಕು, ಈ ರೂಮ್ನಾಗ ಆ ರೂಮ್ನಾಗ ಅಲ್ಲ. ಸೊ ನಮ್ದು ಇಲ್ಲಿ ಬಿಸಿ ಬಿಸಿ ಬ್ಲ್ಯಾಕ್ ಕಾಫಿ ನೋಡೋದತ್ರ ಕಾಫೇಶ್ವರ್ ಮಾಡೇಶ್ವರ್. ನಡಿ ಬಾಯ್ಲೆ ಬಾಯ್ಲೆ ಬಾ, ಇಲ್ಲೇ ಇದ್ಬಾ ಬಾತ್ರೂಮ್ ಕಮ್. ಇಲ್ಲೆಲ್ಲ ಹೋಗಿ ಮಾಡಿದ್ರೆ ಬಡ್ದ ಬಿಡ್ತಾನೆ ನೀನು. ಆನ್ಸನ್ಸ್ ನೋಡ್ರಿ, ಎಲ್ಲ ಗೊತ್ತಾಗತ್ತೆ ಅದಕ್ಕೆ, ನಾಟಕವರೇ. ಸೊ ಇಲ್ಲೇ ಹೊರಗೆಲ್ಲ ಸ್ವಚ್ಛ ಮಾಡ್ಕೊಂಡ್ರಿ, ಸ್ವಲ್ಪ ಹೊತ್ತು ಕುಂಡ್ರು ಅಂಥೇಳಿ. ಧೂಳ ಹೊರಗಲ್ಲ ಇದೆಲ್ಲ ಭಾಳ ಲಘು ಧೂಳು ಹಿಡಿದು ಬಿಡ್ತೈತೆ. ಅಟ್ಲೀಸ್ಟ್ ಒಂದಿನ ಬಿಟ್ಟು ಒಂದಿನ ಒರೆಸ್ಬೇಕು, ಇಲ್ಲ ಡೈಲಿನ ಒರೆಸ್ಬೇಕು. ಹಂಗೆ ಬಿಟ್ಟಿದ್ರೆ ಇದನ್ನು ಒರೆಸಿದೆ. ಸ್ವಲ್ಪ ಇದ್ರಾಗಿನ ಮಣ್ಣು ಆಲ್ರೆಡಿ ಅರ್ಬ್ಯಾಗಿತ್ತಲ್ಲ, ಸೊ ಸ್ವಚ್ಛ ಆಗಲಿಲ್ಲ. ಬಟ್ ಎನಿವೇಸ್ ಹೆಂಗೂ ಈಗ ಸದ್ಯಕ್ಕೆ ಇಲ್ಲಿ ಕುಂಡ್ರಾತೀನಿ, ಕುಂತು ಸ್ವಲ್ಪ ಹೊತ್ತು ಆಫೀಸ್ ಮಾಡಿ. ಲಿಲ್ಲಿ ಅವರೇ, ಏನಪ್ಪ ಲಿಲ್ಲಿ ಅವರೇ ಕುಚ್ಚ ಪುಡಿ. ಸೊ ಹಂಗೆ ಇಲ್ಲಿ ಸ್ವಲ್ಪ ಚೇಂಜ್ ಅನಿಸುತ್ತೆ. ಆಮೇಲೆ ಫುಲ್ ಡೇ ಹೆಂಗೂ ಕೂತೇ ಇರ್ಬೇಕು, ಅಟ್ಲೀಸ್ಟ್ ಬೇರೆ ಬೇರೆ ಪೊಸಿಷನ್ನಾಗ ಕೂತ್ಕೊ ಅಂಥೇಳಿ. ಮಸ್ತ್ ಇಲ್ಲಿ ನಮ್ಮ ಕೃಷ್ಣ ಅವ್ರು ಅದಾರ. ಆ್ಯಂಡ್ ಇಲ್ಲಿ ನಮ್ಮ ಆಫೀಸರ್ ಆಗತ್ತಾರ. ಮಸ್ತ್ ವರ್ಕ್ ಮಾಡ್ಕೊತ ಕೂತಿದ್ದೆ. ನಮ್ಮ ಅತ್ತೆಯವರು ಇದು ಹಾಕಿಕೊಟ್ರು, ಏನದ ದ್ರಾಕ್ಷ. ಮಸ್ತ್ ತಿನ್ನಮೆ ತಿಂದು ಇನ್ನೊಂದು ಅರ್ಧ ತಾಸು ಊಟಕ್ಕೆ ಹೋಗೋಣ ಅಂತ. ಐಶ್ವರ್ಯ ಆಫೀಸ್ ಮಾಡ್ಕೊತ ಕೂತಾಳ. ಆ್ಯಂಡ್ ಹಾಂ, ಚಪಾತಿ ಮಾಡ್ಯಾರಿಲ್ರಿ? ಚಪಾತಿ ಒಂದು ಕೊಡ್ರಿ, ರೊಟ್ಟಿ ಗಿಟ್ಟು ಬೇಡ. ಏನಪ್ಪ ಅಭಿಷೇಕ್ ಯಾವಾಗ ಬಂದು? ನೀವು ನೋಡ್ರಿ, ಅವಾಗ ಹಂಗೆ ಬಂದು ಮಕ್ಕೊಂಬಿಟ್ಟ. ನಾ ಆ ರೂಮ್ನಾಗ ಎದಕ್ಕೋ ಅಂತ ಹೋಗಿ ನೋಡ್ತೀನಿ, ಅಯ್ಯೋ ಬಂದಾನು ಅಂತೇಳಿ ಕರೆಯೋಕ್ಕೂ ಗಾಬರಿ ಅದ. ನಾನು ಗೊತ್ತಾಗಲಿಲ್ಲ ನಂಗೆ ಇವು ಯಾವಾಗ ಬಂದ ಅಂತ. ನಂಗೆ ಐಶ್ವರ್ಯ ಏನಂದ್ರೆ ಇವತ್ತು ಬರ್ತಿ ಅಂತ. ನಾ ಇವತ್ತು ಬಿಡ್ತಿ ಅಂತ ತಿಳ್ಕೊಂಡೆ. ನಾ ಇವತ್ತು ಆರಾಮ್ 11ಕ್ಕೆ ಎದ್ದೇನೆ. ಹುಡುಗ ಬಂದು ಮತ್ತೆ ಆರಾಮ ಏನೋ ಹ್ಯಾಂಡ್ಸಮ್ ಕಾಣತಿಲ್ಲ ಮತ್ತೆ. ನಾ ದಪ್ಪ ಆಗತ್ತಿಲ್ಲ. ಲಿಲ್ಲಿ ಹಿಡ್ಕೊಂಡು ಕೂತು ಬಿಟ್ಟಿಲ್ಲ ನಿಮ್ಮ ಹಾರನ. ಈ ಬಂದ್ ಕೂಡ 2,000 ಓದಿರ್ತಿರೋದ, ಮತ್ 3,000 ಹಾಕೋದು. ನನ್ನ ಜೋಡಿನ ಭಾಳ ದಿವಸ ಬಂದಿಲ್ಲ ನೀ. ನಿಮಗೆ ಗೊತ್ತಪ್ಪ ಇದೇನ ಮುಂಜಾನೆ ಇದೇನ ಸಾರು ಚಪಾತಿ ತಿನ್ನೋ ಏನ್ರಿ ತಿನ್ನೋನು ಒಟ್ಟು ತಿನ್ನೋಣ ಅಂತ. ಚಪಾತಿ ಪಲ್ಯ ಯಾವ್ದು ಮಾಡ್ಯಾಳ? ಅಯ್ಯೋ ಪಲ್ಯ ಮಾಡಿಸಿಲ್ಲ. ರೈಟ್ ಸ್ನೇಹಿತರೆ, ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡೋಣ ಅಂತ. ಹಿಂಗಿತ್ತು ರೀ ಇವತ್ತಿನ ನಮ್ಮ ಸೂಪರ್ ಆದ ದಿನ. ಬರ್ರಿ ಒಂದೆರಡು ಲಕ್ಕಿ ಕಮೆಂಟ್ ನೋಡುವಂಥ. ಮಹೇಶ್ ಪಾಟೀಲ್ ಅವರು ಅಂತಾರೆ, ಹಲೋ ಆಕಾಶ್ ಅವರೇ, ಮುಂಚೆ ನಿಮ್ಮ ವೀಡಿಯೋ ಚೆನ್ನಾಗಿರ್ತಿತ್ತು, ಮಿಡಲ್ ಸ್ವಲ್ಪ ಬೋರ್ ಆಗಿತ್ತು, ಇವಾಗ ಮತ್ತೆ ಚೆನ್ನಾಗಿ ಬರ್ತಾಯಿದೆ, ಕಂಟಿನ್ಯೂ ದಿಸ್ ಓನ್ಲಿ ಅಂತ.
ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಪಾಟೀಲ್ ಅವರೇ. ತುಂಬ ಜನ ಈ ವಿಡಿಯೋಸನ್ನು ಮತ್ತೆ ಇಷ್ಟಪಡತ್ತೀರಿ. ಆ್ಯಂಡ್ ನಮ್ಮ ಜೋಶಿ ಗುರುನಾಥ್ ಅವ್ರು ಹೇಳ್ತಾರೆ ಸೂಪರ್ ವ್ಲಾಗ್ ಆಕಾಶ್ ಅವರೇ ಅಂತ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಲೋ ವೀಡಿಯೋಸನ್ನು ತೊಗೊಂಬರ್ತೇನೆ ಅಂತ ವೇಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಸೂಪರ್ಮಾದ ಎಪಿಸೋಡ್ಸ್ ಬರೋದವ್ರಿ ಆ್ಯಕ್ಚುಲಿ. ಆ್ಯಂಡ್ ನೋಡಿದ್ರಿ ನಮ್ಮ ಬಾಮೈದ ಕೂಡ ಬಾಮೈದನ ಅಂತ ಇರೋದಿಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗಿ ನಾನು. ಆ್ಯಂಡ್ ಇನ್ನೂ ಮಸ್ತ್ ಮುಕ್ತಾನ ಮದುವೆ ಕೂಡ ಬರೋದತ್ತೆ. ಜೋರ್ದಾರ್ ಐತ್ರಿ ಇನ್ನು ಬರೋ ಲಾಗ್ಸ್ ಎಲ್ಲ. ಆಲ್ ರೈಟ್, ಚಾನಲ್ಗೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ. ಈ ವಿಡಿಯೋ ಲೈಕ್ ಏನು ಬಿಡೋಣ, 2000 ಲೈಕ್ಸ್ ಪಟ ಲೈಕ್ ಮಾಡಿರಿ ಅಂತ ಹೇಳ್ತಾ ನಾಳೆ ಮಗದೊಂದು ಸೂಪ್ರೀಮಾದ ಎಪಿಸೋಡಲ್ಲಿ ಶಾರ್ಪ್ 8 ಗಂಟೆಗೆ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಸರ್ವೇ ಜನ ಸುಖಿನೋ ಭವಂತು, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಬಾಯ್.